ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಚಿವ ಚೆಲುವರಾಯಸ್ವಾಮಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗಲಿ ನಾಯಕತ್ವ ಬದಲಾವಣೆಯಾಗಲಿ ಹೈಕಮಾಂಡ್ ಮತ್ತು ಶಾಸಕರ ನಡುವೆ ಒಮ್ಮತದ ತೀರ್ಮಾನ. ಪರೋಕ್ಷವಾಗಿ ಸಿಎಂ ಬದಲಾವಣೆ ಸುಳಿವು ಕೊಟ್ಟ ಚೆಲುವಣ್ಣ. ಕೃಷಿ ಸಚಿವರು ರಾಜ್ಯ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದೇನು, ಕ್ಯಾಬಿನೆಟ್ ರೀಶಫಲ್ ಆಗಲಿ ಆಗದಲೇ ಇರಲಿ, ಕಾಂಗ್ರೆಸ್ಸಿನ 138 ಶಾಸಕರು ಒಮ್ಮತದಿಂದಿರಬೇಕು, ಭಿನ್ನಾಭಿಪ್ರಾಯಗಳನ್ನು ಸ್ಫೋಟಿಸಕೂಡದು, ಅತೃಪ್ತತೆಗಳನ್ನು ಪ್ರದರ್ಶನಕ್ಕಿಡಕೂಡದು. ವಿಪಕ್ಷದವರಿಗೆ ಆಹಾರ ಆದೀತು ಅಂತ ಅದರ ಅರ್ಥ, ಒಳಾರ್ಥ. ಚೆಲುವಣ್ಣ ಹೇಳಿದ್ದು ಕೈಪಕ್ಷದಲ್ಲಿ ಶಾಸಕರೆಷ್ಟು ಮುಖ್ಯನೋ ಹೈಕಮಾಂಡ್ ಕೂಡ ಅಷ್ಟೇ ಮುಖ್ಯ. ಯಾವುದೇ ಗೊಂದಲ ಇಲ್ಲದೆ ತೀರ್ಮಾನ ಆಗುತ್ತದೆ. ಸಿದ್ದು ಡಿಕೆ ಹೈಕಮಾಂಡ್ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳ್ತಾರೆ, ರೀಶಫಲ್ ಆಗಲಿ ಆಗದಲೇ ಇರಲಿ, ಸಿಎಂ ಬದಲಾವಣೆ ಆಗಲಿ ಆಗದಲೇ ಇರಲಿ, ಎಲ್ಲ ಶಾಸಕರು ಒಮ್ಮತದಿಂದ ಇರಬೇಕು. ಎಲ್ಲಿರುತ್ತೆ ಒಮ್ಮತ? ಒಂದು ಮನೆಯಲ್ಲಿ ಒಂದು ತಂದೆ ತಾಯಿಗೆ 2 ಮಕ್ಕಳು ಅಂದರೆ 2 ಮಕ್ಕಳದು 2 ಅಭಿಪ್ರಾಯಗಳು ಇರ್ತವೆ. ಸ್ವಂತ ಮನೆಯಲ್ಲಿ ಸ್ವಂತ ತಂದೆ ತಾಯಿಯ ಸ್ವಂತ ಮಕ್ಕಳಿಗೆ 2 ಅಭಿಪ್ರಾಯ ಅನ್ನುವಾಗ ಒಂದು ರಾಜಕೀಯ ಪಕ್ಷದಲ್ಲಿ 138 ಮಕ್ಕಳಿಗೆ ಬೇರೆ ಬೇರೆ ಅಭಿಪ್ರಾಯ ಇರಲಿಕ್ಕಿಲ್ವಾ? ಸ್ವಾಭಾವಿಕ. ಅದು ಚೆಲುವರಾಯಸ್ವಾಮಿ ಅಂದು ಕೂಡಲೇ ಅದು ವೇದವಾಕ್ಯ ಆಗೋದಿಲ್ಲ, ಯಾರು ಅನುಸರಿಸೋದಿಲ್ಲ ಅದನ್ನು. ನಾವೆಲ್ಲರೂ ಕೂಡ ಒಮ್ಮತದಿಂದ ಇರಬೇಕು. ಡಿಕೆ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಒಮ್ಮತದಲ್ಲಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಯಾವುದೇ ಗೊಂದಲಗಳು ಬೇಡ ಅಂತ ಹೇಳಿ ಚೆಲುವಣ್ಣ ಹೇಳಿದ್ದಾರೆ. ಪರೋಕ್ಷವಾಗಿ ರೀಶಫಲ್ ಆಗುವ ಅಥವಾ ಸಿಎಂ ಬದಲಾವಣೆಯ ಸುಳಿವು ಕೊಟ್ಟ ಚೆಲುವಣ್ಣ, ಕೈಪಕ್ಷದಲ್ಲಿ ಶಾಸಕರೆಷ್ಟು ಮುಖ್ಯನೋ ಹೈಕಮಾಂಡ್ ಕೂಡ ಅಷ್ಟೇ ಮುಖ್ಯ. ಯಾವುದೇ ಗೊಂದಲ ಇಲ್ಲದೆ ತೀರ್ಮಾನ ಆಗುತ್ತದೆ. ಸಿದ್ದು ಡಿಕೆ ಹೈಕಮಾಂಡ್ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿ ಚೆಲುವರಾಯಸ್ವಾಮಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.